ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ತಾತ ಅಥವಾ ನಮ್ಮ ಮನೆತನಕ್ಕೆ ಏನಾದರೂ ಸ್ವಲ್ಪ ಮಾತಾಡಿದ್ರೆ ಬೇಸರಿಕೆ ಆಗುತ್ತಲ್ವ? ಪ್ರೊಟೆಸ್ಟ್ ಮಾಡ್ತೀನಲ್ವ? ಧರಣ ಕೊಡ್ತೀನಲ್ವ? ಕ್ಷಮೆ ಕೇಳ್ತೀನಲ್ವ? ಹೌದಲ್ವ? ಕ್ಷಮೆ ಹೇಳುವಾಗ ನಾನು ಹಠ ಹಿಡಿತೀನಲ್ವ? ದಾಸರ ಹಾಡುಗಳನ್ನು ಮಾರ್ಪಾಡು ಮಾಡಿದ್ದಕ್ಕೆ ನಾವೆಂದರೂ ಹೋರಾಡಿದ್ದೀವಿ? ಇವತ್ತು ಎಷ್ಟು ದಾಸರ ಹಾಡುಗಳು ತೋಡ್ಪಾಡಾಗ್ತಾ ಇದೆ, ಮರೋಡಾಗ್ತಾ ಇದೆ. ನನಗೆ ಸಾಹಿತ್ಯ ಬರುತ್ತೆ, ನಾನು ಏನೋ ಒಂದು ಹಾಡನ್ನು ಆ ವ್ಯಕ್ತಿಯನ್ನೇ ಕೊಂಡಾಡುವಾಗ ಅದನ್ನು ಬೇರೆ ವಿಷಯದೊಳಗೆ ನಾನು ಮಾರ್ಪಾಡು ಮಾಡಿಬಿಡ್ತೇನೆ. ಹೌದಲ್ವ? ಅಂತ ನೂರಾರು ಹಾಡುಗಳನ್ನು ನಾನು ತೋರಿಸ್ತೇನೆ. ಅದಕ್ಕೆ ಎಂದಾದರೂ ನಮ್ಗೆ ಸಂಕಟವಾಗಿದೆಯಾ? ಎಂದಾದರೂ ನಾವು ಪ್ರೊಟೆಸ್ಟ್ ಮಾಡಿವೆ? ಯಾರು ಆ ತರಹದಿಂದ ದಾಸರ ಹಾಡುಗಳನ್ನು ಏನಂತಾರೆ ಮರೋಡ್ ಮಾಡಿದ್ದಾರೆ, ಅದರ ಬದಲಾವಣೆ ಮಾಡಿದ್ದಾರೆ, ಅವರ ಬಗ್ಗೆ ಕಣ್ಣೆತ್ತಿ ನೋಡಿವಿ. ಅಂದಮೇಲೆ ನಮಗೆ ದಾಸ ಸಾಹಿತ್ಯ ಪ್ರೇಮ ಎಷ್ಟಿದೆ? ಇದು ಮೊಟ್ಟ ಮೊದಲನೇ ಅಂಶ. ಇದರ ಮೇಲೆ ಇನ್ನು ಅನೇಕ ಭಜನಾ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತೇನೆ, ಅನೇಕ ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ದೊಡ್ಡ ದೊಡ್ಡ ಸಂಗೀತಗಾರರಿದ್ದಾರೆ. 5 ನುಡಿ ಇದ್ದಿದ್ದು 3 ನುಡಿ ಹಾಡ್ತಾರೆ, 7 ನುಡಿ ಇದ್ದಿದ್ದು 2 ನುಡಿ ಹಾಡ್ತಾರೆ. ಇದರಿಂದ ನಮ್ಗೆ ಏನು ಸಂಕಟವಾಗಿಲ್ಲ ಆಗಿದೆಯಾ? ನಾವು ಹಾಗೆ 2 ನುಡಿ ಹಾಡ್ತೇವೆ, 3 ನುಡಿ ಹಾಡ್ತೇವೆ, ಯಾಕೆ ಸಂಕಟವಾಗಿಲ್ಲ? ನಾವು ನನಗೆ ಬೈದಾಗ ನನಗೆ ಸಂಕಟವಾಗುತ್ತೆ. ಯಾಕೆ? ನನಗೆ ನನ್ನ ಮೇಲೆ ಪ್ರೇಮವಿದೆ. ದಾಸರ ಮೇಲೆ ಪ್ರೇಮ ಇಲ್ಲ. ಪ್ರೇಮ ಇದ್ರೆ ಸಂಕಟ ಆಗ್ತಿತ್ತು. ಹಾಗಾದರೆ ಇದು ನಮ್ಮ ಹೊಟ್ಟೆ ಜೀವನಕ್ಕಾಗಿ ನಾವು ದಾಸರನ್ನು ಅವಲಂಬಿಸಿದಂತೆ ಆಗುತ್ತೆ. ಹಾಗಾಗಿ ಅಧ್ಯಯನದ ಕಾನ್ಸೆಪ್ಟಿನೊಳಗೆ ಇವೆಲ್ಲ ಬರಬೇಕು ಎನ್ನುವ ಕಾರಣಕ್ಕಾಗಿ ನಾನು ಈ ದೃಷ್ಟಿಕೋನ ಇಟ್ಟುಕೊಂಡಿದ್ರೆ ಇದು ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದೆ. ಇದು ಇಲ್ಲದೇ ಇದ್ದರೆ ಮುಂದಿನ ವರ್ಷದ ಅಧ್ಯಯನದೊಳಗಾಗಲಿ ಈ ಕಾನ್ಸೆಪ್ಟಿನೊಳಗೇನೆ ಅಧ್ಯಯನ ಆಗಬೇಕು. ಇದು ಗಟ್ಟಿಯಾಗಿ ನಮ್ದು ಏನಂತಾರೆ ಪ್ಲಾಟ್ಫಾರ್ಮ್ ತಯಾರು ಮಾಡೋದಕ್ಕಾಗಿ ನಾನು ಈ ವಿಷಯಗಳನ್ನು